ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಮಾನಗೇಡಿ ಕೆಲಸವನ್ನ ಮಾಡಿದ್ದಾರೆ. ಲಿಟ್ರಲಿ ಆಘಾತಕಾರಿ ವಿಚಾರ. ಗ್ಲೋಬಲ್ ಅಲುಮ್ನಿ ಮೀಟ್ ಅಂತೇಳಿ ಕಾಲೇಜ್ನಲ್ಲಿ ಹಳೆ ವಿದ್ಯಾರ್ಥಿಗಳ ಸಮಾವೇಶವನ್ನ ಮಾಡಿದ್ದಾರೆ. ಹಳೆ ಸ್ಟೂಡೆಂಟ್ಸ್ ಎಲ್ಲ ಮೀಟ್ ಆಗಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಕಲಬುರಗಿ ನಗರದ PDA ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲ್ಲರೂ ಸ್ನೇಹ ಸಮ್ಮಿಲನದ ಒಂದು ಕಾನ್ಸೆಪ್ಟ್ನಲ್ಲಿ ಮೀಟ್ ಆಗಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಅಲುಮ್ನಿ ಮೀಟು. ಈ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಆದರೆ ಅದಾದ ಬಳಿಕ ನಡೆದಿದೆಯಲ್ಲ ಅದೇ ದುರಂತ. ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಕಾರ್ಯಕ್ರಮದ ಬಳಿಕ ರಾತ್ರಿ ಕ್ಯಾಂಪಸ್ನಲ್ಲೇ ಗುಂಡು ಹೊಡ್ಕೊಂಡು ಪಾರ್ಟಿ ಮಾಡಿದ್ದಾರೆ. ಕಂಠ ಪೂರ್ತಿ ಕುಡಿದು ಕುಣಿದು ಕುಪ್ಪಳಿಸಿದ್ದಾರೆ ಓಲ್ಡ್ ಸ್ಟೂಡೆಂಟ್ಸ್. ಇಡೀ ದೇಶದಲ್ಲೇ ಪ್ರಖ್ಯಾತಿ ಪಡೆದಿರುವಂಥ ಕಾಲೇಜ್ನಲ್ಲಿ ಹಿಂಗೆ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಫೆಬ್ರವರಿ 21ನೇ ತಾರೀಕು ನಡೆದಂಥ ಹಳೆ ವಿದ್ಯಾರ್ಥಿಗಳ ಸಮಾವೇಶ ಇದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವರಾದ ಈಶ್ವರ್ ಖಂಡ್ರೆ, ಶರಣಬಸಪ್ಪ ದರ್ಶನಾಪುರ ಸೇರಿ ಶಾಸಕರು, ಅಧಿಕಾರಿಗಳೆಲ್ಲ ಇಲ್ಲಿ ಭಾಗಿಯಾಗಿದ್ರು. ಸಮಾವೇಶದ ಬಳಿಕ ಭರ್ಜರಿ ಎಣ್ಣೆ ಪಾರ್ಟಿ ಇಲ್ಲಿ ಆಯೋಜನೆ ಆಗಿದೆ. ನಮ್ಮಲ್ಲಿ ಒಂದು ಮಾತಿದೆ, ನಹಿ ಜ್ಞಾನೇನ ಸದೃಶಂ ಅಂತ. ಅಂದರೆ ಜ್ಞಾನಕ್ಕೆ ಅಷ್ಟು ಮಹತ್ವವನ್ನು ಕೊಡಲಾಗಿದೆ. ಅಂತಹ ಜ್ಞಾನವನ್ನು ಪಡ್ಕೊಳ್ಳೋದೆಲ್ಲಿ? ಶಾಲಾ ಕಾಲೇಜ್ಗಳಲ್ಲಿ. ಸರಸ್ವತಿ ವಾಸ ಮಾಡುವಂತಹ ಆ ಸ್ಥಳದಲ್ಲಿ ಇವರೆಲ್ಲ ಅಲುಮ್ನಿ ಮೀಟ್ ಮಾಡ್ಕೊಂಡಿದ್ದಾರೆ, ಒಪ್ಕೊಳ್ಳೋಣ. ಬಟ್ ಅದೇ ಸ್ಥಳದಲ್ಲಿ ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗ್ತಿದೆಯಲ್ಲ, ಇದು ಬಹಳ ದುರಂತದ ವಿಷಯ. ಆ್ಯಂಡ್ ಖಳನಾಯಕ್ ಹೂಮೆ ಅಂತೆಲ್ಲ ಹಾಡು ಹಾಕೊಂಡು ಕುಣಿದಿದ್ದಾರೆ. ಲಿಟ್ರಲಿ ಅಲುಮ್ನಿ ಮೀಟಲ್ಲಿ ಭಾಗಿಯಾದವರೆಲ್ಲ ಹಾಗಾದರೆ ಖಳನಾಯಕರೇ ಇವರು ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದರೆ 4 ಜನಕ್ಕೆ ಬುದ್ಧಿ ಹೇಳೋಷ್ಟು ವಯಸ್ಸಾಗಿರೋರು ಇವರೆಲ್ಲ. ಅಂಥವರು ಕಾಲೇಜಿನಲ್ಲೇ ಎಣ್ಣೆ ಹೊಡ್ಕೊಂಡು ಗುಂಡು ತುಂಡು ಪಾರ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧಿ ಕೆಟ್ಟಿದೆಯಾ ಇವರಿಗೆಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಅಂಡ್ ಕಾರ್ಯಕ್ರಮದ ಆಯೋಜಕರ ವಿರುದ್ಧನೇ ಇಲ್ಲಿ ಆಕ್ರೋಶ ವ್ಯಕ್ತವಾಗಬೇಕಾಗಿರೋದೀಗ. ಪ್ರಜ್ವಲ, ನಿಜಕ್ಕೂ ಕೂಡ ಕಲಬುರಗಿ ನಗರದಲ್ಲಿರುವಂತಹ PDA ಎಂಜಿನಿಯರಿಂಗ್ ಕಾಲೇಜ್ ಇದೆ. ಇದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವಂತಹ ಒಂದು ಕಾಲೇಜ್ ಅಂತ ಹೇಳಬಹುದು. ಇದು ರಾಜ್ಯವಲ್ಲದೆ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ PDA ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದೇ ತಿಂಗಳು 21ರಂದು ಹಳೆ ವಿದ್ಯಾರ್ಥಿಗಳ ಒಂದು ಬೃಹತ್ ಸಮಾವೇಶನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಮಾವೇಶಕ್ಕೆ ರಾಜ್ಯ ಆಗಿರ್ಬೋದು, ದೇಶ ವಿದೇಶಗಳಲ್ಲಿ ನೆಲೆಸಿರುವ ಸಾಕಷ್ಟು ಹಳೆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದರು. ಆದ್ರೆ ಕಾರ್ಯಕ್ರಮ ಮುಗಿದ ಬಳಿಕ PDA ಎಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿಕೊಂಡು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಎಣ್ಣೆ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಎಣ್ಣೆ ಪಾರ್ಟಿಯಲ್ಲಿ ಭರ್ಜರಿಯಾಗಿ ಎಣ್ಣೆ ಕುಡಿದು ಕುಪ್ಪಳಿಸಿ ಅಂತ ಹೇಳ್ಬೋದು. ಯಾಕೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಒಂದು ಆವರಣದಲ್ಲಿ ಇಂತಹ ಒಂದು ಮಾನಗೇಡಿ ಕೆಲಸ ಮಾಡಿರೋದಕ್ಕೆ ಸಾರ್ವಜನಿಕರಿಂದ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಯಾವುದೇ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಅಲ್ಲಿ ವಿದ್ಯಾರ್ಜನೆ ಆಗಿರ್ಬೋದು, ಜ್ಞಾನಾರ್ಜನೆ ಆಗಿರ್ಬೋದು, ಈಗ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ದೃಷ್ಟಿಯಿಂದ ವಾತಾವರಣ ಸೃಷ್ಟಿಯಾಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಸಾಗಬೇಕು. ಆದ್ರೆ ಇಲ್ಲಿ ಕಲಿತು ಹೋದಂತಹ ವಿದ್ಯಾರ್ಥಿಗಳೇ ಕ್ಯಾಂಪಸ್ ಅಲ್ಲೇ ಭರ್ಜರಿಗೆ ಎಣ್ಣೆ ಪಾರ್ಟಿ ಮಾಡಿದ್ರೆ ಇದು ಸಾಮಾನ್ಯವಾಗಿ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಜ್ವಲ. ಫೈನ್ ಅನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.